ಬೆಳೆದಿರೋ ಮಕ್ಕಳ ಜೊತೆ ಜಾಸ್ತಿ ಸ್ಟ್ರಿಕ್ಟ್ ಆಗಿರ್ಬಾರ್ದಂತೆ, ಫ್ರೆಂಡ್ಲಿ ಆಗಿರ್ಬೇಕಂತೆ. ಇನ್ಮೇಲೆ ನಾವು ಫ್ರೆಂಡ್ಸ್ ಆಗಿರೋಣ. ಮುಂಚೆ ಹೊಡೆದಿರೋದಕ್ಕೆ ಬಡ್ದಿರೋದಕ್ಕೆಲ್ಲ ಕ್ಷಮಿಸ್ಬಿಡಪ್ಪ, ತಲೆಯಲ್ಲಿ ಇಟ್ಕೊಬಿಡ. ಫ್ರೆಂಡ್ಸು ಇನ್ಮೇಲೆ ನಾವು. ಆಯ್ತು ಬಿಡಪ್ಪ, ಹೋಗ್ಲಿ, ಏನ್ ತಲೆ ಕೆಡ್ಸ್ಕೊಬಿಡ ಬಿಡಪ್ಪ. ಆಯ್ತು. ಈಗ ತಾನೇ ಹೇಳ್ದೆ ಫ್ರೆಂಡ್ಸ್ ಆಗಿರೋಣ ಅಂತ. ಏನ್ಲಾ ನಿಂದಲೇ? ನಾನು ನಿನ್ ಫ್ರೆಂಡ್ ಕಣ್ಲಾ? ಏನ್ ಬೇಕಾದ್ರೆ ಹೇಳು, ಏನ್ ಬೇಕು ನಿಂಗೆ? ಹೋಗ್ಲಿ ಬಿಡೋ ಶಿಷ್ಯ. ಮತ್ತೆ ಏನ್ ಸಮಾಚಾರ ಶಿಷ್ಯ? ಈ ಹಸಿ ಸುಳೆ ಆಟ ನೋಡ್ದಾ ನಿನ್ಗೆ ಆಗಲ್ಲ, ನಿನಗೆ ಫ್ರೆಂಡ್ಸ್ ಆಗಿರಕ್ ಆಗಲ್ಲ. ಬಿಡಪ್ಪ, ಹೋಗ್ಲಿ ಬಿಡಪ್ಪ. ಓಕೆ ಶಿಷ್ಯ, ಮತ್ತೇನ್ ಮಗ ಸಮಾಚಾರ? ಏನಿಲ್ಲ ಮಗ. ಮತ್ತೆ ವೀಕೆಂಡ್ಸ್ ಏನ್ ಪ್ಲಾನು? ಶಿಷ್ಯ, ನಾನು ತುಂಬಾ ದಿನ ಆಯ್ತು ಕಣ್ಲ ಪಾರ್ಟಿ ಮಾಡಿ. ನಂಗೆ ಒಳ್ಳೆ ಪಾರ್ಟಿ ಮಾಡಿಸ್ಬಿಟ್ಟು ಫುಲ್ ಎಂಜಾಯ್ ಮಾಡ್ಸೋ ಇವತ್ತು. ಪ್ಲೀಸ್ ಕಣ್ಲ ಶಿಷ್ಯ, ಖರ್ಚೆಲ್ಲ ನಂದೇ ಕಣ. ನಿಜಾನ ಮಗ? ಪಕ್ಕಾ ಬರ್ತೀಯ ಹೇಳು, ಒಳ್ಳೆ ಮಜಾ ಮಾಡಿಸ್ತೀನಿ ಮಾತ್ರ. ಸಿಗರೇಟ್ ಬೇಕು ಶಿಷ್ಯ, ನನಗೆ ಎಲ್ಲ ಇರುತ್ತೆ ತಾನೇ? ಏನ್ ಶಿಷ್ಯ ಹಿಂಗಂತ್ಯ? ನಿಂಗೆ ಏನ್ ಬೇಕು ಹೇಳು. ಸಿಗರೇಟು, ಎಣ್ಣೆ, ಗಾಂಜಾ, ಅಫೀಮು ಎಲ್ಲ ಇರುತ್ತೆ. ಯು ನೇಮ್ ಇಟ್, ವಿ ಹ್ಯಾವ್ ಇಟ್. ಸಮಾಚಾರ? ಏನಲ್ಲೇ ರಸಿಕ ಕಣ ಶಿಷ್ಯ ನೀನು. ನಿನ್ನೋಡೆ ಬರ್ದಿರೋದು ಹುಣಸೆ ಮರ ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ ಅಂತ. ಬಾ, ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ ಬಾ. ಅವತ್ತು ರಾತ್ರಿ ಜೋರಾಗಿ ಮಳೆ ಬರ್ತಾಯಿತ್ತು. ಡ್ಯೂಟಿಯಿಂದ ಬೇರೆ ಲೇಟಾಗಿ ಬಂದಿದ್ದೆ. ಚಳಿ ಬೇರೆ ಆಯ್ತಿತ್ತು. ಯಾಮಾರ್ಬಿಟ್ಟೆ ಕಂಡ ಅವತ್ತು. ಇದೇನೋ ಶಿಷ್ಯ, ಏನೇನೋ ಹೇಳ್ತಿದ್ಯಾ? ಏನಾಯ್ತು? ಅವತ್ತು ರಾತ್ರಿ ನಾನು ತಿಕ್ಕ ಮುಚ್ಕೊಂಡು ಮಲಗಿದ್ದಿದ್ರೆ ನಿನ್ನಂತ ಬೋಳಿ ಮಗ ನನಗೆ ಗೊತ್ತಾ ಇರಲಿಲ್ಲ. ಅಪ್ಪ ಶಿಷ್ಯ, ನಾನ್ ಕಣೋ ಫ್ರೆಂಡು. ನೀನು ಹುಟ್ಲಿ ಅಂತ ನಿಮ್ಮಮ್ಮ ಅರಳಿ ಮರ ಎಲ್ಲ ಸುತ್ತಿದ್ಲು. ನೀನ್ ನೋಡಿದ್ರೆ ಅಫೀಮು, ಗಾಂಜಾ ಸಮಾಚಾರ ಅಂತ ಕೊಟ್ಟೆ ಓಡಾಡ್ತಿದ್ಯಾ. ನಿನ್ನಂತ ಬೋಳಿ ಮಗ ಹುಟ್ತಾನೆ ಅಂತ ಗೊತ್ತಿದ್ದಿದ್ರೆ ಅವತ್ತೆ ಕತ್ತರಿಸ್ಕೊಬಿಡ್ತಿದ್ದೆ. ಇವತ್ತು ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ ಕಳ್ಳ.